ಹಲೋ ಮೈ ಡಿಯರ್ ವ್ಯೂಯರ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಆಗ್ಲೇ ನಾನು ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವ್ರನ್ನ ಭ್ರಷ್ಟ ಅಂತ ಹೇಳಿದ್ರು ಅಂತ ಹೇಳಿದೆ. ಈಗ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವ್ರನ್ನ ಅಂದ್ಮೇಲೆ ನಾನೇನ್ ಕಡಿಮೆ ಅಂತ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವ್ರಿಗೆ ತಿರುಗೇಟ್ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನ ಭ್ರಷ್ಟ ಅಂದ್ರು. ಅದಕ್ಕೆ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನೇ ಭಾರತ ಕಂಡ ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ತಿರುಗೇಟ್ ನೀಡಿದ್ದಾರೆ. ನಗರದಲ್ಲಿ ತಮ್ಮನ್ನ ಭೇಟಿ ಮಾಡಿದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಿನ್ನೆ ತಮ್ಮ ವಿರುದ್ಧ ಸಿದ್ದರಾಮಯ್ಯ ಮಾಡಿದ ಆರೋಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಅವರು ದೇಶದಲ್ಲೇ ಸಿದ್ದರಾಮಯ್ಯ ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ದೂರಿದ್ರು. ಮುಖ್ಯಮಂತ್ರಿ ಅವರು ತಮ್ಮ ನೈತಿಕತೆ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಾರೆ. ಪಾಪ ಅವರಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಹೇಳ್ಕೊಳ್ಳಿ ಬಿಡಿ, ಅದ್ರಲ್ಲೇನಿದೆ ಅಂತ ಯಡಿಯೂರಪ್ಪ ಅವರು ಒಂಥರ ಮರ್ಮವಾಗಿ ಮಾತಾಡಿದ್ದಾರೆ. ನಿಮ್ಮ ವಿರುದ್ಧ ಪ್ರಕರಣಗಳು ಮತ್ತೆ ತೆರೆದುಕೊಂಡಿದ್ಯಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಯಾವ ಪ್ರಕರಣ ತೆರೆದುಕೊಂಡ್ರು ನಾನ್ ಜಗ್ಗಲ್ಲ ಬಗ್ಗಲ್ಲ, ನನ್ನ ಬೆದರಿಸೋ ತಂತ್ರ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ, ಆದ್ರೆ ಅವರ ಬೆದರಿಕೆಗಳಿಗೆ ನಾನ್ ಬಗ್ಗಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವುದೊಂದೇ ನಮ್ಮ ಗುರಿ. ನಮ್ಮಲ್ಲಿ ಸಾಕಷ್ಟು ಬಲಿಷ್ಠ ಅಭ್ಯರ್ಥಿಗಳಿದ್ದಾರೆ. ತಮ್ಮ ಪಕ್ಷಕ್ಕೆ ಬರುವ ಯಾರಿಗೂ ಟಿಕೆಟ್ ನೀಡುವ ಭರವಸೆ ಕೊಟ್ಟಿಲ್ಲ. ಇನ್ನು 50 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳ ಅವಶ್ಯಕತೆ ಇದೆ. ಹಾಗಾಗಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಯಾರೇ ಬಂದ್ರು ಸ್ವಾಗತ ಎಂದ್ರು. ಸ್ಟೀಲ್ ಬ್ರಿಡ್ಜ್ ಯೋಜನೆಯಲ್ಲಿ ನಡೆದಿರುವ ಭ್ರಷ್ಟಾಚಾರಕ್ಕೆ ಜಾರ್ಜ್ ಅವರು ರಾಜೀನಾಮೆ ನೀಡಲು ಸಿದ್ಧರಾಗ್ಲಿ ಅಂತ ಹೇಳಿದ ಯಡಿಯೂರಪ್ಪ, ಇವರ ರಾಜೀನಾಮೆಯಿಂದ ನನಗ್ ಸಮಾಧಾನ ಇಲ್ಲ. ಈ ಯೋಜನೆಯಲ್ಲಿ 65 ಕೋಟಿ ರೂಪಾಯಿ ಹೋಗಿರೋದು ಸಿಎಂ ಕುಟುಂಬಕ್ಕೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ನನಗೆ ಸಮಾಧಾನವಾಗತ್ತೆ ಅಂತ ಹೇಳಿದ್ರು. ಸೊ ಕೇಳಿದ್ರಲ್ಲ, ಸಿದ್ದು ಯಡಿಯೂರಪ್ಪನ ಭ್ರಷ್ಟ ಅಂತಾರೆ, ಯಡಿಯೂರಪ್ಪ ಅವರು ಸಿದ್ದುನ ಭ್ರಷ್ಟ ಅಂತಾರೆ. ಕರ್ಮ ಇವ್ರದು. ಮಾಡಕ್ ಬೇರೆ ಕೆಲ್ಸ ಇಲ್ಲ ಇವ್ರಿಬ್ರಿಗೆ. ಇದೇ ತರ ಕಚ್ಚಾಡ್ಕೊಂಡೇ ಕೂತಿರ್ತಾರೆ. ಈ ರಾಜಕಾರಣದಲ್ಲಿ ಇರೋರ್ ಬರೋರೆಲ್ಲ ಭ್ರಷ್ಟರೇ, ಯಾರು ಸಾಚ ಅಲ್ಲ. ಆದ್ರೆ ಇವ್ರುಗಳು ಮಾಡ್ತಿರೋ ದೂರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗ್ಬೇಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮತ್ತಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್.